ಈಗ ಏನಾದರೂ ನಾನು ಬಾಡಿ ಬಿಲ್ಡಿಂಗು ಆಗ ನಾನು ನ್ಯಾಷನಲ್ ಟೈಟ್ಲು ಮಾಡೋ ಟೈಮಲ್ಲಿ ನಾನು ಮದುವೆ ಆಗಿದ್ದು. ಆ್ಯಕ್ಚುಲಿ ನನ್ನ ಮದುವೆ ಆಗಿದ್ದು ಕೂಡ ಒಂದು ರಣರೋಚಕ ಸ್ಟೋರಿ. ಹೆಂಗಂದರೆ ನನ್ನ ಮದುವೆ ಇದ್ದಿದ್ದು 2003 ಮದುವೆ ಆಗಿದ್ದು. ಇಲ್ಲ 2003 ನಾನು ಮದುವೆ ಆಗಿದ್ದು. ಸೊ ಡಿಸೆಂಬರ್ ಮದುವೆ ಆಗಿದ್ದು. ಮದುವೆ ಆಗ 2-3 ದಿನದಿಂದ ನಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಇತ್ತು. ಎಲ್ಲ ನಮ್ಮ ಊರಲ್ಲಿ ಎಲ್ಲ ಛತ್ರಲ್ಲಿ ಹಾಕಿ ಎಲ್ಲ ಪರ್ಚೇಸ್ ಎಲ್ಲ ಮಾಡಿ ಎಲ್ಲ ಇದು ಮಾಡಿದರು. ನಾನು ಬೆಂಗಳೂರಲ್ಲಿ ಇಲ್ಲಿ ಇದ್ದಿದ್ದು. ನಾನು ಇಲ್ಲಿ ಆಲ್ರೆಡಿ ಮದುವೆಗಂತ ರಜೆ ಹಾಕ್ಬಿಟ್ಟು ನಾನು ಇದ್ದೆ. ಇಲ್ಲಿ ನಮ್ಮ ಇದರಲ್ಲಿ ನೌಕರಿಯಲ್ಲಿ ರಜೆ ಹಾಕ್ಬಿಟ್ಟು ನಮ್ಮ ಮದುವೆಗಂತ ಇದ್ದೆ. ಬಟ್ ಕಾಂಪಿಟೇಷನ್ ಇದ್ದಿದ್ದು ಮದುವೆಗಿಂತ 2 ದಿನ ಹಿಂದೆ ಕಾಂಪಿಟೇಷನ್ ಇತ್ತು. ನಾನು ಆ ಕಾಂಪಿಟೇಷನ್ಗೆ ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನು ಮಾಡಿದ್ದೆ. ನಾನು ಸಾಕಷ್ಟು ಅಂದರೆ ಈ ಟ್ಯಾನ್ ಮಾಡೋದು, ರನ್ನಿಂಗ್ ಮಾಡೋದು, ವರ್ಕೌಟ್ ಮಾಡೋದು, ಡಯಟ್ ಎಲ್ಲ ಮಾಡ್ಕೊಂಡು ಇದು ಮಾಡಿದ್ದೆ. ನಮ್ಮ ಮೈಂಡ್ ಸೆಟ್ಟೆಲ್ಲ ಅವಾಗ ನಾನು ಮದುವೆ ಇನ್ನೇನು 2 ದಿನಕ್ಕೋಸ್ಕರ ನಾನು ಬಿಟ್ಬಿಟ್ರೆ ಇಷ್ಟು ಕಷ್ಟಪಟ್ಟಿದ್ದು ವೇಸ್ಟ್ ಆಗೋಗ್ಬಿಡುತ್ತಲ್ಲ, ನಾನು ಹೆಂಗೂ ಚೆನ್ನಾಗಿದ್ದೀನಿ, ಫಿಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಮದುವೆಗಿಂತ ಒಂದು 3 ದಿನ ಮುಂಚೆನೇ ಇದ್ದಿದ್ದು. ಎಲ್ಲ ಲಗ್ನ ಪತ್ರಿಕೆ ಕೊಡಬೇಕಂತ ಹೇಳ್ಬಿಟ್ಟು ಎಲ್ಲ ಬ್ಯಾಗಲ್ಲಿ ತಂದಿದ್ದು. ಲಗ್ನ ಪತ್ರಿಕೆ ಕೊಡೋಕ್ಕಂತ ಹೋಗಿರೋ ಎಲ್ಲರೂ ನಾನು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನಲ್ಲಿ ಲಗ್ನ ಪತ್ರಿಕೆ ಯಾರಿಗೂ ಕೊಡಲಿಲ್ಲ. ನಾನು ಅಲ್ಲಿ ಕಾಂಪಿಟೇಷನ್ ಮಂಗಳೂರಲ್ಲಿ ಇದ್ದಿದ್ದು. ಲಗ್ನ ಪತ್ರಿಕೆ ಕೊಡೋಕೆ ಹೋದರೆ ಓಹೋ ಇವ್ನು ಮದುವೆಗೆ ಇದಾಗಿದ್ದಾನೆ ಅಂದರೆ ಫಿಟ್ನೆಸ್ ಏನಿಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಇವರು ಅಂತಂದು. ಯಾಕಂದರೆ ನಾನು ಅದಕ್ಕಿಂತ ಮುಂಚೆ ಅಲ್ಲಿ ನಾನೇ ಗೆಲ್ತಾ ಇದ್ದಿದ್ದು, ನಾನೇ ಇದು ಮಾಡ್ತಾಯಿದ್ದೆ. ಆ ಥರದ್ದು ಲಗ್ನ ಪತ್ರಿಕೆ ಇವ್ರಿಗೆಲ್ಲ ಕೊಟ್ಬಿಟ್ರೆ ಇನ್ನು ವೀಕ್ ಆಗಿ ಹೋಗ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಒಂದು ಕಡೆಗೆ ಇದಾಗುತ್ತೆ ಅಂತೇಳಿ ನಾನು ಲಗ್ನ ಪತ್ರಿಕೆ ಕೊಡಲಿಲ್ಲ. ಕಾಂಪಿಟೇಷನ್ ಮಾಡಿದೆ. ಅಂದರೆ 2003 ಕರ್ನಾಟಕ ಶ್ರೀ ಫಸ್ಟ್ ಪ್ಲೇಸ್ ಮಾಡಿದೆ. ಕರ್ನಾಟಕ ಶ್ರೇಷ್ಠ ಮಾಡಿದೆ ಆ ಟೈಮಲ್ಲಿ. ಇದು ರೈಮಂಡ್ ಡಿಸೋಜ್ ಅವರು ಆರ್ಗನೈಸ್ ಮಾಡಿದರು. ಟೈಮಲ್ಲಿ ವೀರಪ್ಪ ಮೌಲಿ ಅವರು ಚೀಫ್ ಗೆಸ್ಟಾಗಿ ಇದು ಮಾಡಿದ್ದು. ಆವಾಗ ನಾನು ಅಲ್ಲಿ ಟೈಟ್ಲ್ ಮಾಡಿದೆ. ಅಲ್ಲಿಂದ ಟೈಟ್ಲಾಗಿ ಗೆದ್ದ ಮೇಲೆ ನಾನು ಆಮೇಲೆ ಎಲ್ರಿಗೂ ಮದುವೆ ಇದೆ ನಾಡಿದ್ದು ಬನ್ನಿ ಅಂತ ಹೇಳಿಬಿಟ್ಟು ಇದು ಮಾಡಿದ್ದು. ನಮ್ಮ ಮನೇಲಿ ನಮ್ಮ ಅಣ್ಣವರು ಉಗಿತಾ ಇದ್ರು, ಇವ್ನು ಎಂಥ ಹುಚ್ಚ ಇದ್ದಾನೇನೋ, ಇಲ್ಲಿ ಮದುವೆಗೆಲ್ಲ ಇಟ್ಕೊಂಡಿದ್ವಿ ಇವನು ಅಲ್ಲಿ. ನಾನು ಅಲ್ಲಿಂದ ಡೈರೆಕ್ಟಾಗಿ ಬಂದ್ಬಿಟ್ಟು ಅರಶಿನ ಹಚ್ಕೊಂಡು ಇಲ್ಲಿ ಬಂದಿದ್ದು ಛತ್ರಕ್ಕೆ. ಹೌದು, ಎಲ್ಲರೂ ಇವನು ಕಾಡು ಮನುಷ್ಯ ಇದ್ದಂಗಿದ್ದಾನೆ, ಇಲ್ಲೇನೋ ಎಲ್ಲ ಬಾಡಿ ಬಿಲ್ಡಿಂಗ್ ಎಲ್ಲ ಇದು ಮಾಡಿಕೊಂಡು ಡೈರೆಕ್ಟಾಗಿ ಅಲ್ಲಿಂದ ಬಂದವನು ಬಂದು ಊರಿಗೆ ಹೋಗಿ ಕರ್ಕೊಂಡ್ಬಂದಿದ್ದು ಇವ್ರಿಗೂ 2 ದಿನ ಹಿಂದೆ. ಅಲ್ಲೆಲ್ಲರೂ ಯಾರು ಜಾಸ್ತಿ ಮಾತಾಡಿದ್ರಿ ಸರ್, ನೀವು ಡೈರೆಕ್ಟ್ ಆಗಿ ಹಿಂಗೆ ತೋರಿಸಿರ್ತಿದ್ರಿ ಅಲ್ವಾ? ಹೌದು, ಎಲ್ಲರೂ ನೋಡಿ ಗೆದ್ಕೊಂಡ್ ಬಂದಿದ್ದೀನಿ. ಹೌದು, ಇದು ಒಂದು ಎಕ್ಸ್ಪೀರಿಯನ್ಸ್.